ಹಾಯ್ ಹೆಲೋ ನಮಸ್ತೆ ಗುಡ್ ಮಾರ್ನಿಂಗ್ ಕರ್ನಾಟಕ. ದಿನದ ಪ್ರಮುಖ ಸುದ್ದಿಗಳು, ಅಪ್ಡೇಟ್ಸ್, ನ್ಯಾಷನಲ್ ಇಂಟರ್ನ್ಯಾಷನಲ್ ಸುದ್ದಿಗಳ ಜೊತೆಗೆ ಚುನಾವಣಾ ರಾಜಕೀಯದ ಕಂಪ್ಲೀಟ್ ವಿಶ್ಲೇಷಣೆ. ಹೀಗೆ ಪ್ರಮುಖ ಸುದ್ದಿಗಳ ಸ್ಪೀಡ್ ರೌಂಡ್ ಅಪ್ ಟಾಪ್ 18 at 8ಗೆ ಸ್ವಾಗತ. ನಾನು ಶ್ರುತಿರಾಜ್. ಇವತ್ತಿನ ದಿನದ ಪ್ರಮುಖ ಸುದ್ದಿ ಏನ್ ಹಾಗಾದ್ರೆ, ಏನ್ ಅಪ್ಡೇಟ್ ಇವತ್ತು ಹಾಗಾದ್ರೆ ಅಂತ ನೋಡೋದಾದ್ರೆ, 2 ದಿನ 7 ಜಿಲ್ಲೆಗಳು ಟಾರ್ಗೆಟ್. ಅಮಿತ್ ಶಾ ಅವರ ಮೆಗಾ ಪ್ರವಾಸ. ಸೊ 2 ದಿನಗಳ ಕಾಲ 7 ಜಿಲ್ಲೆಗಳಲ್ಲಿ ಅಮಿತ್ ಶಾ ಅವರು ದೊಡ್ಡ ಮಟ್ಟದ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಇವತ್ತು ಒಂದೇ ದಿನ 3 ಜಿಲ್ಲೆಗಳಲ್ಲಿ ಅಮಿತ್ ಶಾ ಅವರ ಟೂರ್ ಪ್ಲಾನ್ ಆಗಿದೆ. ಸಾಕಷ್ಟು ರೀತಿಯಾದಂತಹ ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ. ಮೈಸೂರಿನಲ್ಲಿ ಪೂಜೆ ನೆರವೇರಿಸ್ತಾರೆ. ಚಾಮರಾಜನಗರ, ಹಾಸನದಲ್ಲಿ ರ್ಯಾಲಿಯನ್ನು ನಡೆಸಲಿಕ್ಕೆ ಪ್ಲಾನ್ಗಳಾಗಿದೆ. ಅಷ್ಟು ಮಾತ್ರ ಅಲ್ಲದೆ ಗುಂಡ್ಲುಪೇಟೆ, ಹಾಸನದ ಆಲೂರಿನಲ್ಲಿ ರೋಡ್ ಶೋವನ್ನ ಮುಗಿಸ್ತಾರೆ. ಆನಂತರ ಸೀದಾ ಹುಬ್ಬಳ್ಳಿಗೆ ಹೋಗ್ತಾರೆ. ಇದು ಇವತ್ತಿನ ಶೆಡ್ಯೂಲ್ ಆಯ್ತು ಅಂತ ಹೇಳಿದ್ರೆ, ನಾಳೆ ಬಾಗಲಕೋಟೆ, ವಿಜಯಪುರ, ಯಾದಗಿರಿಯ ಪ್ರವಾಸವನ್ನ ನಡೆಸ್ತಾರೆ. ನ್ಯೂಸ್ 18 ನಲ್ಲಿ ಅಮಿತ್ ಶಾ ಪ್ರವಾಸದ ಸಂಪೂರ್ಣ ಇಂಚಿಂಚು ಮಾಹಿತಿಯನ್ನ ನಾವು ನಿಮಗೆ ಕೊಡ್ತಾ ಹೋಗ್ತೀವಿ. 2 ದಿನಗಳು 7 ಜಿಲ್ಲೆಗಳು ಟಾರ್ಗೆಟ್. ಇದು ಅಮಿತ್ ಶಾ ಅವರ ಮೆಗಾ ಪ್ಲಾನ್. ಚುನಾವಣಾ ಚಾಣಕ್ಯ ಅಂತ ಹೇಳಿ ಅಮಿತ್ ಶಾ ಅವರು ಬಹಳ ದೊಡ್ಡ ಮಟ್ಟದಲ್ಲಿ ಹೆಸರನ್ನ ಮಾಡಿದ್ದಾರೆ. ಚುನಾವಣಾ ಚಾಣಕ್ಯ ಅಂದ ಕೂಡಲೇ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಾಗಿ ಸ್ಟ್ರಾಟಜಿಗಳನ್ನ ಮಾಡ್ತಾರೆ. ಈ ಬಾರಿ ಅಂತೂ ಗೆಲ್ಲೇಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಬಂದಂಗೆ ಕಾಣಿಸ್ತಾ ಇದೆ ಬಿಜೆಪಿ ಪಾಳೆಯ. ಹಾಗಾಗಿ ಇಡೀ ದೆಹಲಿ, ಇಡೀ ಸೆಂಟ್ರಲ್ ಟೀಮ್ ಇದೀಗ ರಾಜ್ಯದಲ್ಲೇ ಬೀಳು ಬಿಡುವಂತಹ ಪ್ಲಾನ್ಗಳನ್ನ ಕೂಡ ಮಾಡಿಕೊಂಡಿದೆ. ಮನೆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕೃಷ್ಣ, ಚುನಾವಣಾ ಚಾಣಕ್ಯ ಅಂದ ಕೂಡಲೇ ಚುನಾವಣಾ ಎಕ್ಸ್ಪರ್ಟ್ ಯಾವ ರೀತಿ ತಂತ್ರಗಾರಿಕೆಗಳನ್ನ ಮಾಡಬೇಕು ಅಂತ ಹೇಳಿ ಇಲ್ಲಿ 2 ದಿನ 7 ಜಿಲ್ಲೆಗಳ ಟಾರ್ಗೆಟ್ ಅನ್ನ ಇಟ್ಕೊಂಡಿದ್ದಾರೆ. ಅಮಿತ್ ಶಾ ಅವರ ದೊಡ್ಡ ಮಟ್ಟದ ಪ್ಲಾನ್ ಏನು? 2 ದಿನಗಳ ಕಾಲ ಯಾವ ರೀತಿಯಾದಂತಹ ಪ್ಲಾನ್ಗಳನ್ನ ಹಾಕೊಂಡಿದ್ದಾರೆ? ಶ್ರುತಿ, ಕರ್ನಾಟಕವನ್ನ ಗೆಲ್ಲುವಂತ ನಿಟ್ಟಿನಲ್ಲಿ ಅಮಿತ್ ಶಾ ಅವರೇ ಖುದ್ದು ಸ್ಟ್ರಾಟಜಿಯನ್ನ ಮಾಡ್ತಿರುವಂತದ್ದು. ಯಾಕಂದ್ರೆ ಈಗಾಗಲೇ ಹಲವು ದಿನಗಳಿಂದ ಭೇಟಿಯನ್ನ ಕೊಟ್ಟಿದ್ದಾರೆ. ಈಗ ಹಳೆ ಮೈಸೂರು ಭಾಗವನ್ನೇ ಮೊದಲು ಟಾರ್ಗೆಟ್ ಅನ್ನ ಅಮಿತ್ ಶಾ ಅವರು ಮಾಡ್ಕೊಂಡಿದ್ದಾರೆ. ಅದಕ್ಕೋಸ್ಕರವಾಗಿ ಅತಿ ಹೆಚ್ಚು ಸ್ಥಾನವನ್ನ ಗೆಲ್ಲುವಂತ ನಿಟ್ಟಿನಲ್ಲಿ ಖುದ್ದು ಅಮಿತ್ ಶಾ ಅವರೇ ಪ್ರವಾಸವನ್ನ ಮಾಡ್ತಿದ್ದಾರೆ. ಇವತ್ತು ಹಾಸನ ಆಗಿರ್ಬೋದು, ಮೈಸೂರು ಭಾಗದಲ್ಲಿ ಪ್ರವಾಸವನ್ನ ಮಾಡೋದ್ರ ಮುಖಾಂತರವಾಗಿ ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಮತಯಾಚನೆಯನ್ನ ಮಾಡಲಿದ್ದಾರೆ. ಅದಕ್ಕೂ ಮುಂಚಿತವಾಗಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಭೇಟಿಯನ್ನ ಕೊಡೋದ್ರ ಮುಖಾಂತರವಾಗಿ ಅಲ್ಲಿ ಪೂಜೆ ಸಲ್ಲಿಸೋದ್ರ ಮುಖಾಂತರವಾಗಿ ಚುನಾವಣಾ ಪ್ರಚಾರವನ್ನ ಅಧಿಕೃತವಾಗಿ ಪ್ರಚಾರವನ್ನ ಮಾಡ್ತಿರುವಂತದ್ದು. ಈಗಾಗಲೇ ಹಳೆ ಮೈಸೂರು ಭಾಗ ಸಾಲದಕ್ಕೆ ಬಿಜೆಪಿ, ಜೆಡಿಎಸ್ ಮತ್ತೆ ಕಾಂಗ್ರೆಸ್ ನ ಭದ್ರಕೋಟೆ ಆಗಿದೆ. ಅದನ್ನ ಛಿದ್ರ ಮಾಡುವಂತ ನಿಟ್ಟಿನಲ್ಲಿ ಒಂದಷ್ಟು ತಂತ್ರಗಾರಿಕೆಯನ್ನ ಮಾಡಿದರೆ, ಮತ್ತೆ ಬಲವಾದಂತ ಅಭ್ಯರ್ಥಿಗಳನ್ನು ಕೂಡ ಕಣಕ್ಕೆ ಇಳಿಸಿರುವಂತದ್ದು. ಅವರ ಪರವಾಗಿ ಮತಯಾಚನೆ ಮಾಡಿದ್ರೆ, ಮತ್ತೆ ಮುಖ್ಯವಾಗಿ ಎದುರಾಳಿ ಅಂದ್ರೆ ಹಳೆ ಮೈಸೂರು ಭಾಗದಲ್ಲಿ ಮುಖ್ಯವಾಗಿ ಸಿದ್ದರಾಮಯ್ಯ ಆಗಿರ್ಬೋದು, ಮತ್ತೆ ಕುಮಾರಸ್ವಾಮಿ ಆಗಿರ್ಬೋದು, ಈ ರೀತಿಯಾದ ನಾಯಕರಿದ್ದಾರೆ. ಅವರದೇ ಆದಂತಹ ಶಕ್ತಿ ಕೂಡ, ಪ್ರಾಬಲ್ಯ ಕೂಡ ಹೆಚ್ಚಿರುವಂತದ್ದು. ಇಂತಹ ಭಾಗದಲ್ಲಿ ತಮ್ಮ ಪ್ರಾಬಲ್ಯವನ್ನ ಹೆಚ್ಚು ಮಾಡ್ಬೇಕಾದ್ರೆ ರಾಷ್ಟ್ರೀಯ ಮಟ್ಟದ ನಾಯಕರು ಇಲ್ಲಿಗೆ ಬಂದ್ರೆ ಒಂದ್ ರೀತಿ ಉತ್ಸಾಹ ಮತ್ತೆ ಶಕ್ತಿ ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಹಳೆ ಮೈಸೂರು ಭಾಗವನ್ನೇ ಮುಖ್ಯವಾಗಿ ಟಾರ್ಗೆಟ್ ಅನ್ನ ಇಟ್ಕೊಂಡಿರುವಂತದ್ದು. ಅದಕ್ಕೋಸ್ಕರವಾಗಿ ಅಮಿತ್ ಶಾ ಅವರು ಇವತ್ತು ಮೈಸೂರು ಆಗಿರ್ಬೋದು ಮತ್ತೆ ಹಾಸನ ಭಾಗದಲ್ಲಿ ಪ್ರವಾಸವನ್ನ ಮಾಡೋದ್ರ ಮುಖಾಂತರವಾಗಿ ಒಂದಷ್ಟು ಗೆಲ್ಲುವಂತ ನಿಟ್ಟಿನಲ್ಲಿ ಅವರು ದೊಡ್ಡ ಮಟ್ಟದ ಅಂದ್ರೆ 1 ಗಂಟೆಗಳ ಕಾಲ, ಅಂದ್ರೆ 1 ಕ್ಷೇತ್ರಗಳಲ್ಲಿ 1 ಗಂಟೆಗಳ ಕಾಲ ದೊಡ್ಡ ಮಟ್ಟದ ರೋಡ್ ಶೋವನ್ನ ಮಾಡೋದ್ರ ಮುಖಾಂತರವಾಗಿ ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಮತಯಾಚನೆಯನ್ನ ಮಾಡ್ತಾ ಇದ್ದಾರೆ. ಆ ಮುಖಾಂತರವಾಗಿ ಕಾರ್ಯಕರ್ತರಲ್ಲಿ ಒಂದ್ ರೀತಿ ಉತ್ಸಾಹ ಮೂಡುವಂತದ್ದು, ಮತ್ತೆ ಜನರನ್ನು ಕೂಡ ಸೆಳೆಯುವಂತ ನಿಟ್ಟಿನಲ್ಲಿ, ಮತ್ತೆ ವಿವಿಧ ಸಮುದಾಯಗಳ ಮತಗಳನ್ನು ಕೂಡ ಕ್ರೋಢೀಕರಣ ಮಾಡುವಂತ ನಿಟ್ಟಿನಲ್ಲಿ ಅಮಿತ್ ಶಾ ಅವರ ಈ ಒಂದು ಪ್ರಚಾರ ಅತ್ಯಂತ ಮಹತ್ವವಾಗಿದೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಇವತ್ತು ಸಂಜೆ ಹುಬ್ಬಳ್ಳಿಯಲ್ಲೂ ಕೂಡ ಚುನಾವಣಾ ನಿರ್ವಹಣಾ ಸಮಿತಿ ಸಭೆ ಕೂಡ ಆಗ್ತಾ ಇದೆ. ಆ ಒಂದು ಸಭೆಯಲ್ಲಿ ಯಾವ ರೀತಿಯಾಗಿ ತಂತ್ರಗಾರಿಕೆ, ಅಂದ್ರೆ ಚುನಾವಣೆ ಇನ್ನು ಕೇವಲ 10-15 ದಿನಗಳ ಮಾತ್ರ ಬಾಕಿ ಇದೆ. ಈ ಒಂದು 15 ದಿನಗಳಲ್ಲಿ ಯಾವೆಲ್ಲ ತಂತ್ರಗಾರಿಕೆಯನ್ನ ಮಾಡಬೇಕು ಕ್ಷೇತ್ರದಲ್ಲಿ ಗೆಲ್ಲುವಂತ ನಿಟ್ಟಿನಲ್ಲಿ, ಮತ್ತೆ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ನ ವಿರುದ್ಧವಾಗಿ ಯಾವೆಲ್ಲ ತಂತ್ರಗಾರಿಕೆಯನ್ನ ಮಾಡೋದ್ರ ಮುಖಾಂತರವಾಗಿ ಪ್ರಚಾರದಲ್ಲಿ ಅದನ್ನ ಪ್ರಸ್ತಾಪವನ್ನ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಸಂಕ್ಷಿಪ್ತವಾದಂತಹ ವಿವರವನ್ನ ಚರ್ಚೆಯನ್ನ ಮಾಡೋದ್ರ ಮುಖಾಂತರವಾಗಿ ಒಂದಷ್ಟು ಟಾಸ್ಕ್ ಅನ್ನು ಕೂಡ ಸಂಬಂಧಪಟ್ಟಂತ ಕ್ಷೇತ್ರಗಳ ಉಸ್ತುವಾರಿಗೆ ಕೊಡೋದಕ್ಕೂ ಕೂಡ ಮುಂದಾಗುವಂತದ್ದು. ಮತ್ತೆ ಈಗಾಗಲೇ ಜಗದೀಶ್ ಶೆಟ್ಟರ್ ಅವರು ಕೂಡ ಅಂದ್ರೆ ಬಂಡಾಯವಾಗಿ ಕಾಂಗ್ರೆಸ್ ಇಂದ ಅಭ್ಯರ್ಥಿ ಆಗಿದ್ದಾರೆ. ಮತ್ತೆ ಸವದಿ ಅವರು ಕೂಡ ಎಲ್ಲ ಒಂದ್ ಕಡೆಗೆ ದೂರ ಆಗಿದ್ದಾರೆ. ಹೀಗಾಗಿ ಎಲ್ಲ ಒಂದ್ ಕಡೆ ಸಮುದಾಯ ಕೂಡ ದೂರ ಆಗ್ತಾ ಇದೆ ಅನ್ನೋ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಲಿಂಗಾಯತ ಸಮುದಾಯವನ್ನೇ ಟಾರ್ಗೆಟ್ ಅನ್ನ ಮಾಡ್ಕೊಂಡ ಮುಖಾಂತರವಾಗಿ ಯಾವುದೇ ಕಾರಣಕ್ಕೂ ಕೂಡ ಇವರ ನಾಯಕರ ನಡೆಯಿಂದಾಗಿ ಲಿಂಗಾಯತ ಸಮುದಾಯ ದೂರ ಆಗ್ಬಾರ್ದು. ಆ ಒಂದು ನಿಟ್ಟಿನಲ್ಲಿ ಯಾವೆಲ್ಲ ಕ್ರಮಗಳನ್ನ ಮಾಡುವುದ್ರ ಮುಖಾಂತರವಾಗಿ ಸಮುದಾಯವನ್ನು ಹಿಡಿದಿಟ್ಕೊಳ್ಬೇಕು, ಮತ್ತೆ ಬೇರೆ ಬೇರೆ ಸಮುದಾಯಗಳು ಯಾವೆಲ್ಲ ನಿರ್ಣಾಯಕವಾಗಿದೆ ಆ ಒಂದು ಸಮುದಾಯಗಳನ್ನು ಯಾವ ರೀತಿಯಾಗಿ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು, ಮತ್ತೆ ಆ ಪ್ರಣಾಳಿಕೆಯಲ್ಲಿ ಯಾವೆಲ್ಲ ಅಂಶಗಳನ್ನ ಕೊಟ್ರೆ ಆ ಒಂದು ಸಮುದಾಯಗಳು ಬಿಜೆಪಿ ಪರವಾಗಿ ಒಲವನ್ನ ತೋರ್ಬೋದು ಅನ್ನೋದ್ರ ಬಗ್ಗೆ ಹೀಗೆ ಒಂದಷ್ಟು ವಿಚಾರಗಳ ಬಗ್ಗೆ ಚುನಾವಣೆ ಗೆಲ್ಲುವಂತ ನಿಟ್ಟಿನಲ್ಲಿ ಯಾವೆಲ್ಲ ತಂತ್ರಗಾರಿಕೆಯನ್ನ ಮಾಡ್ಬೇಕು ಆ ಒಂದು ತಂತ್ರಗಾರಿಕೆಯನ್ನ ಮಾಡುವಂತ ನಿಟ್ಟಿನಲ್ಲೇ ಅಮಿತ್ ಶಾ ಅವರು ಇವತ್ತು ಖುದ್ದು ಮಾಡ್ತಾ ಇರುವಂತದ್ದು. ಸಹಜವಾಗಿಯೇ ಅಮಿತ್ ಶಾ ಅವರು ಈ ಒಂದು ಪ್ರವಾಸವನ್ನ ಮಾಡ್ತಿರೋದ್ರಿಂದಾಗಿ ಕಾರ್ಯಕರ್ತರಲ್ಲಿ ಉತ್ಸಾಹ ಜಾಸ್ತಿ ಆಗುವಂತದ್ದು. ಅದ್ರ ಜೊತೆಗೆ ಪಕ್ಷದ ಅಭ್ಯರ್ಥಿಗಳು ಗೆಲ್ಲುವಂತ ನಿಟ್ಟಿನಲ್ಲೂ ಕೂಡ ಇದು ಸಹಕಾರಿ ಆಗುತ್ತೆ. ಶ್ರುತಿ, ಓಕೆ ಕೃಷ್ಣ, ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ.
ಇನ್ನು ಪ್ರಮುಖವಾಗಿ ಸಾಕಷ್ಟು ಲೆಕ್ಕಾಚಾರಗಳ ನಡುವೆ ಗುಂಡ್ಲುಪೇಟೆಯನ್ನ ಈಗ ಅಮಿತ್ ಶಾ ಅವರು ಇಲ್ಲಿ ಮೇನ್ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಒಂದು ಬೃಹತ್ ಶೋವನ್ನ ನಡೆಸಲಿಕ್ಕೆ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಸೊ ತಮ್ಮ ಅಭ್ಯರ್ಥಿಯ ಪರವಾಗಿ ಮತಯಾಚನೆಯನ್ನ ಮಾಡಲಿಕ್ಕೆ ಇದೀಗ ಅಮಿತ್ ಶಾ ಅವರು ಪ್ಲಾನ್ ಅನ್ನ ಮಾಡ್ಕೊಂಡಿರೋದು. ಪ್ರಮುಖವಾಗಿ ಚಾಮರಾಜನಗರದ ಗುಂಡ್ಲುಪೇಟೆಯನ್ನ ಇವರು ಇವತ್ತು ರೋಡ್ ಶೋವನ್ನ ನಡೆಸ್ತಾರೆ. ಬಿಜೆಪಿಯ ಅಭ್ಯರ್ಥಿ ನಿರಂಜನ್ ಕುಮಾರ್ ಪರ ಅಮಿತ್ ಶಾ ಅವರು ಮತಯಾಚನೆಯನ್ನ ನಡೆಸ್ತಾರೆ. ರಾಹುಲ್ ಗಾಂಧಿ ಅವರು ಜೋಡೋ ಯಾತ್ರೆಯನ್ನ ಕರ್ನಾಟಕದಿಂದ ಈ ಗುಂಡ್ಲುಪೇಟೆಯಿಂದಲೇ ಶುರು ಮಾಡಿದ್ರು. ಹಾಗಾಗಿ ಆ ನಿಟ್ಟಿನಲ್ಲಿ ನಾವು ಅಲ್ಲಿಂದಲೇ ಮತ ಪ್ರಚಾರವನ್ನ ನಡೆಸಬೇಕು, ನಿರಂಜನ್ ಕುಮಾರ್ ಪರವಾಗಿ ಮತ ಭೇಟಿಯನ್ನ ಮಾಡಬೇಕು ಅನ್ನೋ ಒಂದು ಪ್ಲಾನ್ ಅನ್ನ ಚುನಾವಣಾ ಚಾಣಕ್ಯ ಹಾಕೊಂಡಿದ್ದಾರೆ. ಸೊ ಹಳೆದು ತೂಗಿ ಲೆಕ್ಕಾಚಾರಗಳಿದೆ. ಸುಮ್ಮನೆ ಹೊರಗೋಗಿ ರೋಡ್ ಶೋ ಮಾಡೋದು ಅಥವಾ ಸುಮ್ಮನೆ ಸಮಾವೇಶಗಳನ್ನ ಮಾಡೋದಿಲ್ಲ. ಪರ್ಟಿಕ್ಯುಲರ್ ಆಗಿ ಅವ್ರ ಪ್ಲೇಸ್ ಅನ್ನ ಸೆಲೆಕ್ಟ್ ಮಾಡ್ತಾರೆ ಅಂದ್ರೂ ಕೂಡ ಸಾಕಷ್ಟು ರೀತಿಯಾದಂತಹ ಸ್ಟ್ರಾಟಜಿ ಇರುತ್ತೆ. ಮನೆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ಲಿಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ನಂದೀಶ್. ಇಲ್ಲಿ ಪ್ರಮುಖವಾಗಿ ಭಾರತ್ ಜೋಡೋ ಯಾತ್ರೆಯನ್ನ ಗುಂಡ್ಲುಪೇಟೆಯಲ್ಲಿ ರಾಹುಲ್ ಗಾಂಧಿ ಅವರು ಶುರು ಮಾಡಿದ್ರು. ಸೊ ಇದೀಗ ಅಮಿತ್ ಶಾ ಅವರು ಕೂಡ ನಿರಂಜನ್ ಪರವಾಗಿ ಅಲ್ಲೇ ಮೆಗಾ ರೋಡ್ ಶೋವನ್ನ ನಡೆಸಲಿಕ್ಕೆ ತಯಾರಿಗಳನ್ನ ನಡೆಸಿಕೊಂಡಿದ್ದಾರೆ. ಸೊ ಒಟ್ಟಾರೆ ಆ ಭಾಗದಿಂದ ಈಗ ರೋಡ್ ಶೋವನ್ನ ನಡೆಸ್ತಾ ಇರೋದಕ್ಕೆ ಏನಾದ್ರೂ ಪರ್ಟಿಕ್ಯುಲರ್ ರೀಸನ್ಸ್ ಇದೆಯಾ? ಏನ್ ಪ್ಲಾನ್ಗಳಿದೆ ಅಮಿತ್ ಶಾ ಅವರದ್ದು? ಹೌದು, ಕೆಲವು ಕಾರಣಗಳಿವೆ. ಯಾಕಂತಂದ್ರೆ ಇದು ಮಳೆ ಮೈಸೂರು ಭಾಗದ ಒಂದು ಪ್ರಮುಖವಾದ ಸ್ಥಳ ಇದೆ ಗುಂಡ್ಲುಪೇಟೆ. ಮತ್ತೆ ಚಾಮರಾಜನಗರ ಜಿಲ್ಲೆ ಹಿಂದೆ ಕಾಂಗ್ರೆಸ್ ಭದ್ರಕೋಟೆ ಆಗಿತ್ತು. ಕಳೆದ ಬಾರಿ ಮತ್ತೆ ಗುಂಡ್ಲುಪೇಟೆನಲ್ಲಿ ಬಿಜೆಪಿ ಗೆದ್ದಿತ್ತು. ಈ ಹಿನ್ನೆಲೆಯಲ್ಲಿ ಚಾಮರಾಜನಗರ ಜಿಲ್ಲೆ ಮತ್ತು ಹಳೆ ಮೈಸೂರು ಭಾಗವನ್ನು ಕೇಂದ್ರೀಕರಿಸಿ ಗುಂಡ್ಲುಪೇಟೆಯಲ್ಲಿ ಒಂದು ರೋಡ್ ಶೋ ಮಾಡಿದ್ದಾರೆ. ಅವ್ರ ಪ್ಲಾನ್ ಏನಾದ್ರೆ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿಯನ್ನ ಗೆಲ್ಲಿಸಬೇಕು, ಹೆಚ್ಚು ಸ್ಥಾನಗಳನ್ನ ಗಳಿಸಬೇಕು ಅನ್ನೋದು ಅವರ ಪ್ಲಾನ್ ಆಗಿದೆ. ಹಾಗಾಗಿ ಗುಂಡ್ಲುಪೇಟೆಯನ್ನ ಕೇಂದ್ರೀಕರಿಸಿ ಇಲ್ಲಿ ರೋಡ್ ಶೋ ಮಾಡ್ತಿದ್ದಾರೆ. ಇಲ್ಲಿ ಪಕ್ಕದಲ್ಲಿ ಚಾಮರಾಜನಗರ ವಿಧಾನಸಭಾ ಕ್ಷೇತ್ರ ಇದೆ, ಗುಂಡ್ಲುಪೇಟೆ ವಿಧಾನಸಭಾ ಇದೆ, ಮತ್ತೆ ಮೈಸೂರಿನ HD ಕೋಟೆ ಇದೆ, ಪಕ್ಕದಲ್ಲಿ ವರ್ಣ ಇದೆ, ಮತ್ತೆ ನಂಜನಗೂಡು ಇದೆ. ಈ ಎಲ್ಲಾ ಒಂದು ರೀತಿ ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ. ಇದು ಅಮಿತ್ ಶಾ ಬರೋದ್ರಿಂದ, ಅವರು ಕೇಂದ್ರ ಸಚಿವರಾಗಿ ಮತ್ತು ಚುನಾವಣಾ ಚಾಣಕ್ಯ ಆಗಿರೋದ್ರಿಂದ ಒಂದು ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ ಅನ್ನೋ ದೃಷ್ಟಿಯಿಂದ, ಮತ್ತೆ ಜೊತೆಗೆ ಇಲ್ಲಿ ಭಾರತ್ ಜೋಡೋ ಯಾತ್ರೆಯನ್ನ ರಾಹುಲ್ ಗಾಂಧಿ ಅವರು ಇದೇ ಒಂದು ಗುಂಡ್ಲುಪೇಟೆಯಿಂದ ಆರಂಭಿಸಿ ಕರ್ನಾಟಕದ ಒಂದು ಯಶಸ್ವಿಯಾದ ಒಂದು ರೋಡ್ ಶೋ ನಡೆಸಿದ್ರು, ಒಂದು ಭಾರತೀಯ ಯಾತ್ರೆ ಇದನ್ನ ನಡೆಸಿದ್ರು. ಆ ಹಿನ್ನೆಲೆಯಲ್ಲಿ ಇದನ್ನೇ ಗುಂಡ್ಲುಪೇಟೆಯನ್ನ ಕೇಂದ್ರೀಕರಿಸಿ ಸುತ್ತಮುತ್ತ ಹಳ್ಳಿಗಳು, ಸುತ್ತಮುತ್ತ ಕ್ಷೇತ್ರಗಳಿಗೆ ಅನುಕೂಲ ಆಗಲಿ ಅಂತ ದೃಷ್ಟಿಯಿಂದ ಈ ಒಂದು ಯಾತ್ರೆಯನ್ನ ಇಲ್ಲಿ ರೋಡ್ ಶೋ ಅನ್ನ ಮಾಡ್ತಾ ಇದ್ದಾರೆ. ನಾವು ಇಲ್ಲಿ ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆಯಲ್ಲಿ ಅವ್ರು ಮೊದಲಿಗೆ 11 ಗಂಟೆಗೆ ಬರ್ತಾರೆ. 11:30ಗೆ ಏನು ಈ ಒಂದು 766 ರಾಷ್ಟ್ರೀಯ ಹೆದ್ದಾರಿ ಇದೆ, ಅದ್ರ ಮುಖಾಂತರ ಮಡಳ್ಳಿ ವೃತ್ತ, ಆ ಮಡಳ್ಳಿ ವೃತ್ತದಿಂದ MDC ಬ್ಯಾಂಕ್ ವೃತ್ತಕ್ಕೆ ಹೋಗ್ತಾರೆ. MDC ಬ್ಯಾಂಕ್ ವೃತ್ತದಿಂದ ಒಂದು ಹಳೆ ಬಸ್ ನಿಲ್ದಾಣ ಇದೆ. ಹಳೆ ಬಸ್ ನಿಲ್ದಾಣದಲ್ಲಿ ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಿ 12ವರೆಗೆ ಅವರು ಹೇಳ್ತಾ ಇದ್ದಾರೆ. ಓಕೆ ನಂದೀಶ್, ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ. ಸೊ ಇದು ಒಂದು ಕಡೆ ಗುಂಡ್ಲುಪೇಟೆ ವಿಚಾರ ಆಯ್ತು ಅಂತ ಹೇಳಿದ್ರೆ ಮತ್ತೊಂದು ಕಡೆ ಹಾಸನ ಕೂಡ ಟಾರ್ಗೆಟ್ ಆಗಿದೆ. ಹಾಗಾದ್ರೆ ಹಾಸನದ ಆಲೂರಿನಲ್ಲಿ ಅಮಿತ್ ಶಾ ಅವರು ರೋಡ್ ಶೋವನ್ನ ನಡೆಸಲಿಕ್ಕೆ ಎಲ್ಲ ಪ್ಲಾನ್ ಗಳನ್ನ ಕೂಡ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಹಾಸನವನ್ನ ಕೂಡ ಇವರು ಬಹಳ ಪ್ರತಿಷ್ಠೆಯನ್ನಾಗಿ ತೆಗೆದುಕೊಂಡು ಹೋಗಿ ಇಲ್ಲಿ ಗೊತ್ತಾಗ್ತಾ ಇದೆ. ಯಾಕಂದ್ರೆ ತಮಗೆ ಗೊತ್ತಿರೋ ಹಾಗೆ ಒಂದು ಕಡೆ ಹಾಸನ ಅಂದ ಕೂಡಲೇ JDS ನ ಭದ್ರಕೋಟೆ ಅನ್ನೋದು ನೆನಪಾಗುತ್ತೆ. ಹಾಗಾಗಿ ಹಾಸನದಲ್ಲಿ ಬಿಜೆಪಿಯ ಹಾಲಿ ಶಾಸಕರಿದ್ದಾರೆ. ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರೀತಂ ಗೌಡ್ರು. ಬಟ್ ಈ ಬಾರಿಯೂ ಕೂಡ ಅವರನ್ನ ಗೆಲ್ಲಿಸಲೇಬೇಕು ಅನ್ನೋ ಒಂದು ಪಣ ತೊಟ್ಟಂಗೆ ಕಾಣಿಸ್ತಾ ಇದೆ. ಮತ್ತೊಂದು ಕಡೆಗೆ ಬೇರೆ ಅಂದ್ರೆ ಸಕಲೇಶ್ಪುರದ ಅಭ್ಯರ್ಥಿ ಸಿಮೆಂಟ್ ಮಂಜು ಪರವಾಗಿ ಪ್ರಚಾರವನ್ನ ಕೂಡ ನಡೆಸಲಿಕ್ಕೆ ಇದೀಗ ಬಿಜೆಪಿ ಪ್ಲಾನ್ ಮಾಡ್ಕೊಂಡಿರೋದು. ಈ ಮೀಸಲು ಕ್ಷೇತ್ರದಲ್ಲಿ ಮತಬೇಟೆಯನ್ನ ಆಡಬೇಕು ಅಂತ ಹೇಳಿ ಇಲ್ಲಿ KEB ವೃತ್ತದಿಂದ ಕೊನೆಪೇಟೆವರೆಗೂ ಕೂಡ ರೋಡ್ ಶೋವನ್ನ ನಡೆಸಬೇಕು ಅನ್ನೋ ಪ್ಲಾನ್ಗಳನ್ನ ಈಗಾಗಲೇ ಅವರ ಸ್ಕೆಡ್ಯೂಲ್ ನಲ್ಲಿ ರೆಡಿ ಆಗ್ಬಿಟ್ಟಿದೆ ಎಲ್ಲ ಕೂಡ. ಸೊ JDS ಭದ್ರಕೋಟೆಯನ್ನ ಛಿದ್ರ ಮಾಡಬೇಕು, ಆ JDS ಭದ್ರಕೋಟೆಗೆ ಲಗ್ಗೆ ಇಡಬೇಕು ಅನ್ನೋ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಹಾಗಾಗಿ ರೋಡ್ ಶೋ ಮೂಲಕ ಹಾಸನ ಮತದಾರರಿಗೆ ಲಗ್ಗೆಯನ್ನ ಹಾಕ್ಲಿಕ್ಕೆ ಪ್ಲಾನ್ ಗಳನ್ನ ಮಾಡ್ಕೊಂಡಿದ್ದಾರೆ. ಸಿಮೆಂಟ್ ಮಂಜು ಪರವಾಗಿ ಇವತ್ತು ಅಮಿತ್ ಶಾ ಅವರು ಪ್ರಚಾರವನ್ನು ಕೂಡ ನಡೆಸ್ತಾರೆ. ಸಕಲೇಶ್ಪುರ ಮೀಸಲು ವಿಭಾಗ ಏನ್ ಕ್ಷೇತ್ರ ಇದೆ, ಸೊ ಆ ಕ್ಷೇತ್ರದಲ್ಲಿ ಸಕಲೇಶ್ಪುರದ ಬಿಜೆಪಿ ಅಭ್ಯರ್ಥಿ ಆಗಿರುವಂತಹ ಸಿಮೆಂಟ್ ಮಂಜು ಪರವಾಗಿ ಪ್ರಚಾರ ಕಾರ್ಯವನ್ನು ನಡೆಸ್ತಾರೆ. ಇನ್ನು ಮೈಸೂರು ಚಾಮರಾಜನಗರ ಇದೆಯಲ್ಲ, ಈ ಹಾಸನ ಆದ ಮೇಲೆ ಸೀದಾ ಹುಬ್ಬಳ್ಳಿಗೆ ಹೋಗ್ತಾರೆ. ಹುಬ್ಬಳ್ಳಿಯಲ್ಲೂ ಕೂಡ ಶೆಟ್ಟರ್ ಅವರನ್ನ ಮಣಿಸಲಿಕ್ಕೆ ಅಂತ ಹೇಳಿ ತಂತ್ರಗಾರಿಕೆಯನ್ನ ಹಾಕೊಂಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮುಖಂಡರುಗಳ ಜೊತೆ ಅಮಿತ್ ಶಾ ಅವರು ಸಭೆಯನ್ನ ನಡೆಸ್ತಾರೆ. ಈ ಮೈಸೂರು, ಚಾಮರಾಜನಗರ, ಹಾಸನ, ಸೊ ಇದೆಲ್ಲ ಆದ್ಮೇಲೆ ಹುಬ್ಬಳ್ಳಿಗೆ ಹೋಗ್ತಾರೆ. ಪ್ರಮುಖವಾಗಿ ಹುಬ್ಬಳ್ಳಿ ಟಾರ್ಗೆಟ್ ಆಗಿರೋದೇ ಶೆಟ್ಟರ್ ಅವರ ಕಾರಣಕ್ಕೋಸ್ಕರ. ಸೊ ಹಾಗಾಗಿ ಹುಬ್ಬಳ್ಳಿಯಲ್ಲಿ ಶೆಟ್ಟರ್ ಅವರನ್ನ ಸೋಲಿಸಲಿಕ್ಕೆ, ಆ ಮುಖಂಡರ ಜೊತೆಯಲ್ಲಿ ಸಭೆಯನ್ನ ನಡೆಸಲಿಕ್ಕೆ ಏನ್ ಪ್ಲಾನ್ಗಳನ್ನ ಮಾಡ್ಕೊಳ್ಬಹುದು, ಶೆಟ್ಟರ್ ಅವರನ್ನ ಮಣಿಸೋದಕ್ಕೆ ಏನ್ ಸ್ಟ್ರಾಟಜಿಯನ್ನು ಯೂಸ್ ಮಾಡಬಹುದು. ಈಗಾಗಲೇ ಅವರು ಬಿಜೆಪಿಯಲ್ಲಿ ಸಾಕಷ್ಟು ಎಲ್ಲ ಸ್ಥಾನಮಾನಗಳನ್ನ ಅನುಭವಿಸಿದ್ರು. ಎಲ್ಲ ಸ್ಥಾನಮಾನಗಳು ಸಿಕ್ಕರೂ ಕೂಡ ಕಾಂಗ್ರೆಸ್ಗೆ ಜಂಪ್ ಆದ್ರೂ ಕೊನೆ ಮೂಮೆಂಟ್ ನಲ್ಲಿ ಟಿಕೆಟ್ ಸಿಕ್ಕಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಅನ್ನೋ ಒಂದನ್ನೇ ಅಸ್ತ್ರವನ್ನಾಗಿಟ್ಕೊಂಡು ಪ್ರಚಾರವನ್ನ ಮಾಡಲಿಕ್ಕೆ ನಿರತರಾಗಿದ್ದಾರೆ. ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ಲಿಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಶಿವರಾಮ್ ಅಸುಂಡಿ. ಶಿವರಾಮ್, ಇಲ್ಲಿ ಪ್ರಮುಖವಾಗಿ ಹುಬ್ಬಳ್ಳಿ ಧಾರವಾಡ ಕ್ಷೇತ್ರ ಇದೀಗ ಸೆಂಟರ್ ಆಗಿರೋದು ಪ್ರತಿಯೊಬ್ಬರಿಗೂ ಕೂಡ. ಯಾಕಂದ್ರೆ ಚುನಾವಣಾ ಚಾಣಕ್ಯ ಕೂಡ ಅದನ್ನೇ ಟಾರ್ಗೆಟ್ ಮಾಡಿದ್ದಾರೆ. ಶೆಟ್ಟರ್ ಅವರನ್ನ ಶತಾಯ ಗತಾಯ ಈ ಬಾರಿ ಮಣಿಸಲೇಬೇಕು, ಬಿಜೆಪಿ ಅಭ್ಯರ್ಥಿಯನ್ನ ಅವರ ವಿರುದ್ಧ ಗೆಲ್ಲಿಸಲೇಬೇಕು ಅಂತ ಹೇಳಿ ಪರ್ಟಿಕ್ಯುಲರ್ ಆಗಿ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ?
ಶ್ರುತಿ ಮುಖ್ಯವಾಗಿ ಇವತ್ತೇನೆಂದ್ರೆ ಚುನಾವಣಾ ಚಾಣಕ್ಯ ಅಂತ ಬಿಂಬಿತಗೊಂಡಂತಹ ಅಮಿತ್ ಶಾ ಅವರು ವಾಣಿಜ್ಯ ನಗರಿಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಇವರು ಅಂದ್ರೆ ಸಂಜೆ ವೇಳೆಗೆ ಅವರು ಸಭೆ ಮಾಡೋರಿದ್ದಾರೆ ಮತ್ತು ಏನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಇರ್ಬೋದು ಮತ್ತು ಮೊದಲಾದ ಮುಖಂಡರ ಜೊತೆ ಸಭೆ ಮಾಡೋರಿದ್ದಾರೆ. ಮುಖ್ಯ ವಿಷಯ ಅಂದರೆ ಸೆಂಟ್ರಲ್ ಕ್ಷೇತ್ರದಲ್ಲಿ ಯಾವ ರೀತಿ ಬಿಜೆಪಿ ಅಭ್ಯರ್ಥಿನ ಗೆಲ್ಲಿಸಬೇಕು. ಅದಕ್ಕಿಂತ ಮುಖ್ಯವಾಗಿ ಏನಂದ್ರೆ ಜಗದೀಶ್ ಶೆಟ್ಟರ್ ಅಂದ್ರೆ ಇಷ್ಟೆಲ್ಲ ಅಧಿಕಾರ ಅನುಭವಿಸಿ ಹೋದಂಥ ಕಾಂಗ್ರೆಸ್ಗೆ ಪಕ್ಷಾಂತರಗೊಂಡಂಥ ಜಗದೀಶ್ ಶೆಟ್ಟರ್ಗೆ ಯಾವ ರೀತಿ ಸೋಲು ಉಣಿಸಬೇಕು ಅನ್ನೋದ್ರ ಬಗ್ಗೆ ರಣತಂತ್ರ ರೂಪಿಸುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಅಲ್ಲದೆ ಧಾರವಾಡ ಜಿಲ್ಲೆ ಮತ್ತು ಉತ್ತರ ಕರ್ನಾಟಕದಲ್ಲಿ ಯಾವ ರೀತಿ ಚುನಾವಣೆ ಎದುರಿಸಬೇಕು ಮತ್ತು ಕೆಲವೊಂದು ಕಡೆ ಏನಂದ್ರೆ ಈ ಬಿಜೆಪಿ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಮತ್ತು ಬಿಜೆಪಿ ನಾಯಕರು ಸಕಾರಾತ್ಮಕವಾಗಿ ಅಂದ್ರೆ ಅಷ್ಟು ಫೋರ್ಸ್ ಆಗಿ ಅದು ಎಲೆಕ್ಷನ್ ಎದುರಿಸುವಂತ ತಯಾರಿ ಮಾಡ್ಕೊಂಡಿಲ್ಲ. ಅದನ್ನು ಸಹ ಒಂದು ಏನು ಅಮಿತ್ ಶಾ ಅವರು ಚರ್ಚೆ ಮಾಡೋರಿದ್ದಾರೆ ಮತ್ತು ಒಂದಷ್ಟು ಮುಖಂಡರಿಗೆ ತರಾಟೆ ತೆಗೆದುಕೊಳ್ಳುವಂತ ಸಾಧ್ಯತೆಗಳಿದಾವೆ ಅನ್ನೋ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ. ಒಟ್ಟಾರೆ ಏನು ಇವತ್ತಿನ ಮೀಟಿಂಗ್ ಕೇಂದ್ರ ಬಿಂದು ಜಗದೀಶ್ ಶೆಟ್ಟರ್ ಆಗಿದ್ದಾರೆ. ಜಗದೀಶ್ ಶೆಟ್ಟರ್ನ ಸೋಲಿಸಲಿಕ್ಕೆ ಏನೆಲ್ಲ ರಣತಂತ್ರ ರೂಪಿಸಬೇಕು ಅದ್ರ ಬಗ್ಗೆ ಮುಖ್ಯವಾಗಿ ಚರ್ಚೆ ಮಾಡೋರಿದ್ದಾರೆ. ಶ್ರುತಿ. ಓಕೆ ಶಿವರಾಮ್, ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ. ಇದು ಒಂದು ಕಡೆ ಆಯ್ತು ಅಂತ ಹೇಳಿದ್ರೆ ಮತ್ತೊಂದು ಕಡೆಗೆ ಹುಬ್ಬಳ್ಳಿಗೆ ಇವತ್ತು ಅಮಿತ್ ಶಾ ಅವರು ಹೋಗ್ತಾರೆ. ಸೊ ಹುಬ್ಬಳ್ಳಿಗೆ ಹೋಗಿ ಮೀಟಿಂಗ್ ಮೇಲೆ ಮೀಟಿಂಗ್ ಅನ್ನ ನಡೆಸ್ತಾರೆ. ಸೊ ಇವತ್ತಿನ ಮೀಟಿಂಗ್ ಕೂಡ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಹಾಗಾದ್ರೆ ಆ ಮೀಟಿಂಗ್ ನಲ್ಲಿ ಯಾವೆಲ್ಲ ವಿಚಾರಗಳ ಬಗ್ಗೆ ಅಮಿತ್ ಶಾ ಅವರು ಚರ್ಚೆಯನ್ನ ನಡೆಸ್ತಾರೆ, ಯಾವೆಲ್ಲ ಮುಖಂಡರು ಭಾಗಿಯಾಗ್ತಾರೆ ಅನ್ನೋದು ಸದ್ಯಕ್ಕೆ ಇರುವಂತಹ ಕುತೂಹಲ. ಸೊ ಇವತ್ತು ಶಾ ಅವರು ಹುಬ್ಬಳ್ಳಿಗೆ ಹೋಗ್ತಾರೆ. ಈ ಸಂದರ್ಭದಲ್ಲಿ ಚುನಾವಣಾ ಕಣದಿಂದ ಹಿಂದೆ ಸರಿಯೋದಕ್ಕೆ ಬಿಜೆಪಿಯ ಬಂಡಾಯ ಅಭ್ಯರ್ಥಿ ಈ ತವನಪ್ಪ ಅಷ್ಟಗಿ ಅವರು ನಿರ್ಧಾರವನ್ನ ಮಾಡಿದ್ದಾರೆ. ಇವತ್ತು ಧಾರವಾಡ ಗ್ರಾಮೀಣ ಕ್ಷೇತ್ರದಿಂದ ತವನಪ್ಪ ಅಷ್ಟಗಿ ಅವರು ನಾಮಪತ್ರವನ್ನ ವಾಪಸ್ ಪಡಿತೀನಿ ಅಂತ ಹೇಳ್ಕೊಂಡಿದ್ದಾರೆ. ಈ ಮೂಲಕ ಕಾಂಗ್ರೆಸ್ನ ಅಭ್ಯರ್ಥಿ ವಿನಯ್ ಕುಲಕರ್ಣಿಗೆ ಬೆಂಬಲ ಕೊಡ್ತೀನಿ ಅಂತ ಹೇಳಿದ್ದಾರೆ. ಬಿಜೆಪಿಯಲ್ಲಿ ಸಾಮಾಜಿಕ ನ್ಯಾಯ ಇಲ್ಲ ಅಂತ ಹೇಳಿದ್ದಾರೆ ತವನಪ್ಪ. ಶಾಸಕ ದೇಸಾಯಿ ಅವರಿಂದ ನನ್ನ ಆತ್ಮಗೌರವಕ್ಕೆ ಧಕ್ಕೆಯಾಗಿದೆ, ಹೀಗಾಗಿ ಕಾಂಗ್ರೆಸ್ನ ಸೇರ್ಪಡೆಯಾಗಿದ್ದೀನಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ನಾಳೆ ನಾವು ಅದು ನಿಂತವು ಹಿಂಪಡಿತೀವಿ ನೋಡ್ರಿ. ನಾನು ಅದನ್ನ ಹೇಳಿದೆ, ಒಂದು ವಿಶ್ವಾಸವಿಟ್ಟು ಅಲ್ಲಿ ಹೋದಿವಿ, ಅಲ್ಲಿ ಸಾಮಾಜಿಕ ನ್ಯಾಯ ನಮಗೆ ಸಿಗಲಿಲ್ಲ ಅನ್ನೋದು ಒಂದೇ ಒಂದು ಉದ್ದೇಶಲಿಂತ ಮತ್ತು ಕಾರ್ಯಕರ್ತರಿಗೆ ಸಿಗುವಂಥ ಗೌರವ ಅಲ್ಲಿ ಸಿಗಲಿಲ್ಲ. ಹೀಗಾಗಿ ನಾನು ಇವತ್ತು ಪಾರ್ಟಿಯನ್ನು ಬಿಟ್ಟು ಇವತ್ತು ನಾನು ಸಾಮಾಜಿಕ ನ್ಯಾಯ ಮತ್ತು ಕಾರ್ಯಕರ್ತರಿಗೆ ಒಂದು ಗೌರವ ಸಿಗ್ತೈತೆ ಅಂತಕ್ಕಂಥ ಒಂದು ವಿಶ್ವಾಸದಿಂದ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರ ಒಂದು ನಾಯಕತ್ವದೊಳಗೆ ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆಯನ್ನಾಗ್ತಾ ಇದೆ. ಏನಿಲ್ಲ, ನಾ ಪದೇ ಏನಿಲ್ಲ, ಮೊದಲು ನಾ ಕಾಂಗ್ರೆಸ್ದೊಳಗಿದ್ದೆ, ಹೊಳ್ಳಿ ಕಾಂಗ್ರೆಸ್ಗೆ ಮಣಿ. ಇನ್ನು ಅಮಿತ್ ಶಾ ಅವರ ಬೆನ್ನಲ್ಲೇ ಜೆಪಿ ನಡ್ಡಾ ಅವರ ಸಂಚಾರ ಕೂಡ ಶುರುವಾಗ್ತಾ ಇದೆ. ಹಳೆ ಮೈಸೂರು ಭಾಗದಲ್ಲಿ ಈ ಇಬ್ಬರು ಘಟಾನುಘಟಿ ನಾಯಕರು ಪ್ರಚಾರವನ್ನ ನಡೆಸ್ತಾರೆ. ಕೇವಲ ಅಮಿತ್ ಶಾ ಮಾತ್ರ ಅಲ್ಲ, ಈಗಾಗಲೇ ಜೆಪಿ ನಡ್ಡಾ ಕೂಡ ಸಾಕಷ್ಟು ರೀತಿಯಾದಂತಹ ಪ್ಲಾನ್ಗಳನ್ನು ಹಾಕೊಂಡಿದ್ದಾರೆ. ಅವರು ಕೂಡ ಪ್ರಚಾರವನ್ನ ನಡೆಸ್ತಾರೆ. ಒಟ್ಟಾರೆ ಹಳೆ ಮೈಸೂರು ಭಾಗದಲ್ಲಿ ಈ ಇಬ್ಬರು ನಾಯಕರು ಅಬ್ಬರದ ಪ್ರಚಾರವನ್ನ ನಡೆಸ್ತಾರೆ. ಚಿಕ್ಕಬಳ್ಳಾಪುರ, ಶಿಡ್ಲಘಟ್ಟ, ಹೊಸಕೋಟೆಯಲ್ಲಿ ಒಂದ್ ಕಡೆ ನಡ್ಡಾ ಅವರ ಟೂರ್ ಪ್ಲಾನ್ ಆಗಿದೆ. ರೋಡ್ ಶೋ ಆದ ಮೇಲೆ ಇವತ್ತು ಸಂಜೆ 5 ಕ್ಷೇತ್ರಗಳ ನಾಯಕರುಗಳ ಜತೆಯಲ್ಲಿ ಜೆಪಿ ನಡ್ಡಾ ಅವರು ಸಭೆಯನ್ನ ಏರ್ಪಾಡು ಮಾಡಿದ್ದಾರೆ. ಈ ಚಿಕ್ಕಬಳ್ಳಾಪುರ, ಹೊಸಕೋಟೆ, ಶಿಡ್ಲಘಟ್ಟ, ನೆಲಮಂಗಲ, ದೇವನಹಳ್ಳಿ ಕಾಂಗ್ರೆಸ್ ಜೆಡಿಎಸ್ ಭದ್ರಕೋಟೆಯನ್ನ ಛಿದ್ರ ಮಾಡಬೇಕು ಅನ್ನೋದು ನಡ್ಡಾ ಅವರ ತಂತ್ರಗಾರಿಕೆಯಾಗಿದೆ. ಇದು ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಿ ಸಾಕಷ್ಟು ರೀತಿಯಾದಂತಹ ಪ್ಲಾನ್ಗಳನ್ನ ಹಾಕೊಂಡು ಯಾವ ರೀತಿಯಾಗಿ ಚುನಾವಣೆಯನ್ನ ಇನ್ನೇನು ಸ್ವಲ್ಪ ದಿನಗಳ ಇರುವಂತಹ ಸಂದರ್ಭದಲ್ಲಿ ಎದುರಿಸಬೇಕು ಅನ್ನೋ ತಂತ್ರಗಾರಿಕೆಯನ್ನ ಇವತ್ತಿನ ಮೀಟಿಂಗ್ ನಲ್ಲಿ ಮಾಡ್ತಾರೆ. ಕಾಂಗ್ರೆಸ್ನ ನಾಯಕಿ ಪ್ರಿಯಾಂಕಾ ಗಾಂಧಿ ಅವರು ಪ್ರಚಾರಕ್ಕೆ ಪ್ಲಾನ್ ನಡೆಸಿದ್ದಾರೆ. ನಾಳೆ ಹನೂರು ವಿಧಾನಸಭಾ ಕ್ಷೇತ್ರಕ್ಕೆ ಪ್ರಿಯಾಂಕಾ ಗಾಂಧಿ ಅವರು ಭೇಟಿ ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ನ ನಾಯಕಿ ಕೂಡ ಕಾಂಗ್ರೆಸ್ನ ಪರವಾಗಿ ಪ್ರಿಯಾಂಕಾ ಗಾಂಧಿ ಪ್ರಚಾರದ ಕಣಕ್ಕೆ ಧುಮುಕ್ತಾ ಇದ್ದಾರೆ. ನಾಳೆ ಹನೂರು ವಿಧಾನಸಭಾ ಕ್ಷೇತ್ರಕ್ಕೆ ಪ್ರಿಯಾಂಕಾ ಗಾಂಧಿ ಅವರ ಭೇಟಿಯಾಗುತ್ತೆ. ನಾಳೆ ಪ್ರಚಾರವನ್ನ ಶುರು ಮಾಡ್ತಿದ್ದಾರೆ. ಈ ಬೇಡಗಂಪಣರು ಹಾಗೆ ಈ ಗಿರಿಜನರಿದ್ದಾರಲ್ಲ, ಆ ಮಹಿಳೆಯರೊಂದಿಗೆ ಸಂವಾದವನ್ನ ಕೂಡ ಇಲ್ಲಿ ಪ್ರಿಯಾಂಕಾ ಅವರು ನಡೆಸಲಿಕ್ಕೆ ಮುಂದಾಗಿದ್ದಾರೆ. ಮೈಸೂರು ಜಿಲ್ಲೆಯ ಟಿ ನರಸೀಪುರದಲ್ಲಿ ಚುನಾವಣಾ ಪ್ರಚಾರ ನಡೆಯುತ್ತೆ. ಹನೂರಿನಲ್ಲಿ ನಾಳೆ ಮಧ್ಯಾಹ್ನ ಪ್ರಿಯಾಂಕಾ ಗಾಂಧಿ ಅವರು ಸಂವಾದ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಮಧ್ಯಾಹ್ನ 3 ಗಂಟೆಯಿಂದ 4:15ರವರೆಗೆ ಈ ಸಂವಾದ ಕಾರ್ಯಕ್ರಮ ಇರುತ್ತೆ. ಆ ಭಾಗದ ಮಹಿಳೆಯರ ಜತೆಯಲ್ಲಿ ಇವರು ಸಂವಾದ ಕಾರ್ಯಕ್ರಮವನ್ನು ನಡೆಸ್ತಾರೆ. ಈಗಾಗಲೇ ಹಿಂದೆ ಈ ಕಾಂಗ್ರೆಸ್ನವರ ಪ್ರಣಾಳಿಕೆ ಬಿಡುಗಡೆ ಮಾಡುವಂತಹ ಸಂದರ್ಭದಲ್ಲಿ ಅಥವಾ ಈ ಭರವಸೆಗಳನ್ನ ಕೊಟ್ರಲ್ಲ, ಆ ರೀತಿಯಾದಂತಹ ಸಂದರ್ಭದಲ್ಲಿ ಬಂದಿದ್ರು. ಮಹಿಳೆಯರಿಗೆ ಯಾವ ರೀತಿಯಾಗಿ ಇಂಪಾರ್ಟೆನ್ಸ್ ಅನ್ನ ಕೊಡ್ತೀವಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಅಂತ ಹೇಳಿ ಆ ಸಂದರ್ಭದಲ್ಲಿ ಭೇಟಿಯನ್ನ ಕೊಟ್ಟಿದ್ರು. ಈಗ ಮತ್ತೊಮ್ಮೆ ಫೀಲ್ಡ್ಗೆ ಪ್ರಿಯಾಂಕಾ ಗಾಂಧಿ ಕೂಡ ಎಂಟ್ರಿ ಆಗ್ತಾ ಇದ್ದಾರೆ. ಶೀಘ್ರದಲ್ಲೇ ಜೆಡಿಎಸ್ನಿಂದ ಅಧಿಕೃತ ಪ್ರಣಾಳಿಕೆ ಬಿಡುಗಡೆಯಾಗುತ್ತೆ. ಪಂಚರತ್ನ ಯೋಜನೆಯ ಜೊತೆಗೆ ಮತ್ತಷ್ಟು ಕಾರ್ಯಕ್ರಮಗಳು ಘೋಷಣೆಯಾಗುತ್ತವೆ. ಇಡೀ ಕರ್ನಾಟಕಕ್ಕೆ ಒಂದು, ಬೆಂಗಳೂರಿಗೆ ಒಂದು ಪ್ರಣಾಳಿಕೆಯನ್ನ ಜೆಡಿಎಸ್ ಬಿಡುಗಡೆ ಮಾಡಲಿದೆ. 35 ಪುಟಗಳ ಪ್ರಣಾಳಿಕೆಯಲ್ಲಿ ವಿವಿಧ ಭರವಸೆಗಳು ಉಲ್ಲೇಖವಾಗಿರಲಿವೆ. ಬೆಂಗಳೂರಿನಲ್ಲಿ ಹಸಿರೀಕರಣ, ಮರುಬಳಕೆ ಇಂಧನ ನೀತಿ ಜಾರಿ, ಬೆಂಗಳೂರಿಗೆ ಕುಡಿಯುವ ನೀರಿನ ಪೂರೈಕೆಗೆ ವಿಶೇಷ ಯೋಜನೆ ಸೇರಿದಂತೆ 15 ಪುಟಗಳಲ್ಲಿ ಬೆಂಗಳೂರಿಗೆ ಪ್ರತ್ಯೇಕ ಪ್ರಣಾಳಿಕೆ ಇರುತ್ತೆ. ಇನ್ನು ಇಡೀ ರಾಜ್ಯಕ್ಕಾಗಿ ರಚಿಸಿರುವ ಪ್ರಣಾಳಿಕೆಯಲ್ಲಿ ಕೋಮು ಗಲಭೆ ನಿಯಂತ್ರಣ, ಅಲ್ಪಸಂಖ್ಯಾತರ ರಕ್ಷಣೆಗೆ ಕಾನೂನು, ರೈತ ಬಂಧು ಹೆಸರಲ್ಲಿ ರೈತರಿಗೆ ಉಚಿತ ವಿದ್ಯುತ್,
ಬಿತ್ತನೆ ಬೀಜ, ನಿಮ್ಹಾನ್ಸ್, ಜಯದೇವ ಮಾದರಿಯಲ್ಲಿ ಆಸ್ಪತ್ರೆಗಳು, ರೈತ ಯುವಕರನ್ನ ಮದುವೆಯಾದ ಯುವತಿಯರಿಗೆ 2 ಲಕ್ಷ ರೂಪಾಯಿ ಪ್ರೋತ್ಸಾಹ ಧನ, ಪದವಿ ವಿದ್ಯಾರ್ಥಿನಿಯರಿಗೆ ಉಚಿತ ಎಲೆಕ್ಟ್ರಿಕ್ ಮೊಪೆಡ್, ಆಟೋ ಚಾಲಕರಿಗೆ ಪ್ರತಿ ತಿಂಗಳು 2,000 ಮಾಸಾಶನ ಸೇರಿದಂತೆ ಹಲವಾರು ರೀತಿಯಾದಂತಹ ಭರವಸೆಗಳು ಇದರಲ್ಲಿ ಇರುತ್ತವೆ. ಚುನಾವಣಾ ಅಖಾಡಕ್ಕೆ ಜೆಡಿಎಸ್ ವರಿಷ್ಠ ಎಚ್.ಡಿ. ದೇವೇಗೌಡರು ಎಂಟ್ರಿ ಆಗ್ತಿದ್ದಾರೆ. ಮಧುಗಿರಿಯ ಕೆಎನ್ ರಾಜಣ್ಣ ವಿರುದ್ಧ ದೇವೇಗೌಡರು ರಣಕಹಳೆಯನ್ನು ಊದಲಿದ್ದಾರೆ. ತುಮಕೂರಿನ ಶಿರಾ, ಮಧುಗಿರಿ, ಕೊರಟಗೆರೆ ಕ್ಷೇತ್ರಗಳಲ್ಲಿ ದೇವೇಗೌಡರು ಮತಬೇಟೆಗೆ ಇಳಿಯಲು ನಿರ್ಧರಿಸಿದ್ದಾರೆ. ಪ್ರತಿದಿನ 3 ಕ್ಷೇತ್ರಗಳಲ್ಲಿ ಪ್ರಚಾರ ಮಾಡುವುದಕ್ಕೆ ನಿರ್ಧರಿಸಿರುವ ಗೌಡ್ರು ಅನಾರೋಗ್ಯದಿಂದ ಚೇತರಿಸಿಕೊಂಡು ಪ್ರಚಾರದ ಕಣಕ್ಕೆ ಇಳಿತಾ ಇದ್ದಾರೆ. ವೈಯಾಲಿಕಾವಲ್ ರೌಡಿ ಶೀಟರ್ ಮಲ್ಲಿಕಾರ್ಜುನ್ ಅಲಿಯಾಸ್ ಫೈಟರ್ ರವಿಗೆ ಒಂದು ಕಡೆ ಚುನಾವಣೆ ಟೆನ್ಷನ್, ಮತ್ತೊಂದು ಕಡೆ ಪೊಲೀಸರ ಟೆನ್ಷನ್ ಹೆಚ್ಚಾಗಿದೆ. ನಗರದಲ್ಲಿ ಚುನಾವಣಾ ಕಾವು ಜೋರಾಗ್ತಾ ಇದ್ರೆ ಪ್ರತಿ ಠಾಣಾ ವ್ಯಾಪ್ತಿಯಲ್ಲಿರುವ ರೌಡಿ ಶೀಟರ್ಗಳ ಪರಿಶೀಲನೆ ನಡೀತಾ ಇದೆ. ಸಿಆರ್ಪಿಸಿ 110ರ ಅಡಿಯಲ್ಲಿ ಪೊಲೀಸರು ಬಾಂಡ್ ಬರೆಸಿದ್ದಾರೆ. ಅದೇ ರೀತಿ ಮಲ್ಲಿಕಾರ್ಜುನ್ಗೆ 110ರ ಅಡಿಯಲ್ಲಿ ಬಾಂಡ್ ಬರೆಸೋದಕ್ಕೆ ವೈಯಾಲಿಕಾವಲ್ ಪೊಲೀಸರು 3 ಬಾರಿ ನೋಟಿಸ್ ಕೊಟ್ಟಿದ್ದಾರೆ. ಆದರೆ ಯಾವುದಕ್ಕೂ ಕೂಡ ಮಲ್ಲಿಕಾರ್ಜುನ್ ಕ್ಯಾರೆ ಅಂತಿಲ್ಲ. ನಾಗಮಂಗಲ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇರೋ ಮಲ್ಲಿಕಾರ್ಜುನ್ ಚುನಾವಣಾ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ. ಇದೇ ರೀತಿ ಪೊಲೀಸರ ಮುಂದೆ ಹಾಜರಾಗದೆ 4ನೇ ಬಾರಿಯೂ ಕೂಡ ನೋಟಿಸ್ ಅನ್ನು ನಿರ್ಲಕ್ಷ್ಯ ಮಾಡಿದ್ರೆ ಪೊಲೀಸರು ಕಾನೂನು ಕ್ರಮವನ್ನು ಕೈಗೊಳ್ಳಲಿದ್ದಾರೆ. ಬೆಂಗಳೂರಿನಲ್ಲಿ ನಿನ್ನೆ ಬಸವ ಜಯಂತಿಯ ಪ್ರಯುಕ್ತ ಮಹಾಲಕ್ಷ್ಮಿ ಲೇಔಟ್ನ ವಿಧಾನಸಭಾ ಕ್ಷೇತ್ರದ ಮೈಸೂರು ಸ್ಯಾಂಡಲ್ ಸೋಪ್ ಕಾರ್ಖಾನೆ ಬಳಿ ಜಗಜ್ಯೋತಿ ಶ್ರೀ ಬಸವಣ್ಣನವರ ಪುತ್ಥಳಿಗೆ ಸಚಿವ ಕೆ ಗೋಪಾಲಯ್ಯ ಪುಷ್ಪ ನಮನ ಸಲ್ಲಿಸಿದರು. ಬಳಿಕ ಮಾತನಾಡಿದ ಅವರು, ಸಮಾಜದ ಮೌಢ್ಯತೆಯನ್ನ ಕಿತ್ತೊಗೆಯಲು ಸಾಮಾಜಿಕ ಕ್ರಾಂತಿ ಮಾಡಿ ವಚನಗಳ ಮೂಲಕ ಮಾನವೀಯ ಮೌಲ್ಯಗಳನ್ನು ಸಾರಿದ ವಿಶ್ವಗುರು ಬಸವಣ್ಣನವರ ತತ್ವಾದರ್ಶನಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಅಂತ ಹೇಳಿದರು. ದಯವೇ ಧರ್ಮದ ಮೂಲವಯ್ಯ ಎಂಬ ಸಾರವನ್ನ ಸಾರಿದ ಬಸವಣ್ಣನವರ ಜೀವನದ ಸಂದೇಶವನ್ನ ಇಂದಿನ ಯುವ ಜನತೆ ಅರಿತುಕೊಳ್ಳಬೇಕು. ಜೊತೆಗೆ ಬಸವಣ್ಣನವರ ವಚನಗಳನ್ನ ಹೆಚ್ಚು ಹೆಚ್ಚು ಅಧ್ಯಯನ ಮಾಡುವಂತಹ ಉತ್ತಮ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಿ ಎಂದರು. ಬೆಂಗಳೂರಿನಲ್ಲಿ ದಿನೇ ದಿನೇ ಚುನಾವಣಾ ಕಾವು ಜೋರಾಗ್ತಾ ಇದೆ. ಚುನಾವಣೆ ಹಿನ್ನೆಲೆಯಲ್ಲಿ ನಗರದಲ್ಲಿ ಅಕ್ರಮವಾಗಿ ಸಾಗಾಟ ಮಾಡ್ತಾ ಇದ್ದ ಕೋಟ್ಯಾಂತರ ರೂಪಾಯಿ ಹಾಗೂ ಇನ್ನಿತರೆ ವಸ್ತುಗಳನ್ನು ಸೀಸ್ ಮಾಡಲಾಗಿದೆ. ಇದುವರೆಗೆ ನಗರದಲ್ಲಿ ಚುನಾವಣೆ ಹಿನ್ನೆಲೆ ಒಟ್ಟು 2,894 ಎಫ್ಐಆರ್ಗಳು ದಾಖಲಾಗಿವೆ. 76,30,86,56 ಪ್ರಮಾಣದ ವಸ್ತುಗಳನ್ನು ಜಪ್ತಿ ಮಾಡಲಾಗಿದೆ. ಎಲೆಕ್ಷನ್ ಸಂಬಂಧ ಈವರೆಗೂ ಕೂಡ ಬೆಂಗಳೂರು ನಗರದಲ್ಲಿ ಒಟ್ಟು 743 ದೂರುಗಳು ದಾಖಲಾಗಿವೆ. ಅದರಲ್ಲಿ 119 ಸುಳ್ಳು ದೂರುಗಳಿವೆ. 622 ಪ್ರಕರಣದಲ್ಲಿ ಕ್ರಮ ಕೈಗೊಳ್ಳಲಾಗಿದ್ದು, ಉಳಿದ 2 ಪ್ರಕರಣದಲ್ಲಿ ತನಿಖೆ ಮುಂದುವರೆದಿದೆ. ವೆಲ್ಕಮ್ ಬ್ಯಾಕ್. ಪದೇ ಪದೇ ಬೆಂಗಳೂರಿನ ಮರ್ಯಾದೆ ಹರಾಜಾಗ್ತಾನೆ ಇದೆ. ಇಷ್ಟು ದಿನ ರಸ್ತೆ ಗುಂಡಿಗಳಿಂದ ನಗರದ ಮಾನ ಹರಾಜಾಗ್ತಾ ಇತ್ತು. ಇದೀಗ ಫ್ಲೈಓವರ್ಗಳ ಸರದಿ ಬಂದಿದ್ದು, ಗೂಗಲ್ ಮ್ಯಾಪ್ ನಗರದ ಎಜಿಪುರ ಫ್ಲೈಓವರ್ನ ಸ್ಮಾರಕದ ಲಿಸ್ಟ್ಗೆ ಸೇರಿಸಿದೆ. ಸುಮಾರು 7 ವರ್ಷಗಳಿಂದಲೂ ಕೂಡ ಕಾಮಗಾರಿ ಪೂರ್ಣಗೊಳ್ಳದೆ ಅರ್ಧಂಬರ್ಧ ಕಾಮಗಾರಿಯಾಗಿ ಈ ಫ್ಲೈಓವರ್ ಅಂತ ಏನು ಗೂಗಲ್ ಮ್ಯಾಪ್ನಲ್ಲಿ ಫೇಮಸ್ ಆಗಿದೆ. ಗೂಗಲ್ ಮ್ಯಾಪ್ನಲ್ಲಿ ಎಜಿಪುರ ಸ್ಮಾರಕ ಅಂತ ಟೈಪ್ ಮಾಡಿದ್ರೆ ಸಾಕು ಫ್ಲೈಓವರ್ನ ಜಾಗ ತೋರಿಸುತ್ತೆ. 2017ರಲ್ಲಿ ಶುರುವಾದಂತಹ ಈ ಕಾಮಗಾರಿ 2023 ಆದರೂ ಕೂಡ ಮುಗಿದಿಲ್ಲ. ಸುಮಾರು 143 ಕೋಟಿ ವೆಚ್ಚದಲ್ಲಿ 2.5 ಕಿಲೋಮೀಟರ್ ಉದ್ದದ ಫ್ಲೈಓವರ್ ಕಾಮಗಾರಿ ನಡೀತಾ ಇದೆ. 2019ರಲ್ಲಿ ಕಾಮಗಾರಿಯನ್ನ ಪೂರ್ಣಗೊಳಿಸುವುದಾಗಿ ಪಾಲಿಕೆ ಹೇಳಿಕೊಂಡಿತ್ತು. ಆದರೆ ಅಧಿಕಾರಿಗಳು ಕೇವಲ ಪಿಲ್ಲರ್ಗಳನ್ನು ಹಾಕಿಬಿಟ್ಟಿದ್ದಾರೆ. ಇದರಿಂದ ಸ್ಥಳೀಯರು ಮುಜುಗರಕ್ಕೀಡಾಗಿದ್ದು, ಆದಷ್ಟು ಬೇಗ ಕಾಮಗಾರಿಯನ್ನ ಪೂರ್ಣಗೊಳಿಸಿ ಅಂತ ಒತ್ತಾಯಿಸ್ತಾ ಇದ್ದಾರೆ. ಆಂಧ್ರಪ್ರದೇಶದ ಶ್ರೀಕಾಕುಳಂನಲ್ಲಿ ಗ್ರೀನ್ ಕಾರಿಡಾರ್ ಮೂಲಕ ಹೃದಯವನ್ನ ರವಾನೆ ಮಾಡಲಾಗಿದೆ. ಪೊಲೀಸರ ಸಹಾಯದಿಂದ ಹೃದಯ ಕಸಿಗಾಗಿ ಜೀವಂತ ಹೃದಯವನ್ನ ಶ್ರೀಕಾಕುಳಂನಲ್ಲಿ ರೋಜೆನ್ಸ್ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಆಸ್ಪತ್ರೆಯ ಸಿಬ್ಬಂದಿ ವಿಶೇಷವಾಗಿ ಹೃದಯವನ್ನ ಬರಮಾಡಿದ್ದಾರೆ. ಉತ್ತರಾಖಂಡದ ಕೇದಾರನಾಥದಲ್ಲಿ ಭಾರೀ ಮಳೆ ಹಿಮಪಾತ ಹಿನ್ನೆಲೆ ಕೇದಾರನಾಥನ ದರ್ಶನಕ್ಕೆ ಹೋಗುವಂತಹ ಎಲ್ಲ ಯಾತ್ರಾರ್ಥಿಗಳು ಎಚ್ಚರಿಕೆಯನ್ನು ವಹಿಸಬೇಕು ಅಂತ ಹೇಳಿ ಸರ್ಕಾರ ಸೂಚನೆ ಕೊಟ್ಟಿದೆ. ಹವಾಮಾನವನ್ನ ಗಮನದಲ್ಲಿಟ್ಟುಕೊಂಡು ಪ್ರಯಾಣವನ್ನ ಪ್ರಾರಂಭ ಮಾಡಿ ಅಂತ ಸೂಚನೆ ಕೊಟ್ಟಿದೆ. ಸುಡಾನ್ನಲ್ಲಿ ಕದನ ವಿರಾಮ ಒಪ್ಪಂದ ಮುರಿದು ಬಿದ್ದಿದ್ದು, ಮಿಲಿಟರಿ ಪಡೆಗಳ ನಡುವಿನ ಬಿಕ್ಕಟ್ಟು ಮತ್ತಷ್ಟು ತಾರಕಕ್ಕೇರಿದೆ. ಸೇನಾ ಸಂಘರ್ಷದಲ್ಲಿ ಸಿಲುಕಿದ್ದ ಭಾರತ ಸೇರಿದಂತೆ ಇತರ ದೇಶಗಳ ಸುಮಾರು 150ಕ್ಕೂ ಹೆಚ್ಚು ಜನರನ್ನು ಸುರಕ್ಷಿತ ಸ್ಥಳಕ್ಕೆ ಕರೆತರಲಾಗಿದೆ. ಸುಡಾನ್ನಿಂದ ವಿದೇಶಿ ರಾಜತಾಂತ್ರಿಕರು, ಅಧಿಕಾರಿಗಳು ಸೇರಿದಂತೆ 150ಕ್ಕೂ ಅಧಿಕ ಜನರನ್ನ ಸುಡಾನ್ನಿಂದ ರಕ್ಷಿಸಲಾಗಿದೆ. ಭಾರತ ಸೇರಿದಂತೆ 12 ದೇಶಗಳ ಸುಮಾರು 66 ಪ್ರಜೆಗಳನ್ನ ಸುರಕ್ಷಿತವಾಗಿ ಜೆಡ್ಡಾಗೆ ಕರೆತರಲಾಗಿದೆ ಅಂತ ಸೌದಿ ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಕುವೈತ್, ಕತಾರ್, ಯುನೈಟೆಡ್ ಅರಬ್ ಎಮಿರೇಟ್ಸ್, ಈಜಿಪ್ಟ್, ಟುನೇಷಿಯಾ, ಪಾಕಿಸ್ತಾನ, ಬಲ್ಗೇರಿಯಾ, ಬಾಂಗ್ಲಾದೇಶ, ಫಿಲಿಪೈನ್, ಕೆನಡಾ ಹಾಗೆ ಬುರ್ಕಿನಾ ಫಾಸೋದ ನಾಗರಿಕರನ್ನ ಕೂಡ ಸ್ಥಳಾಂತರ ಮಾಡಲಾಗಿದೆ.
ಇಂದು ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ 95ನೇ ಹುಟ್ಟುಹಬ್ಬ. ಕನ್ನಡಿಗರಿಗಾಗಿ, ಕನ್ನಡಿಗರಿಂದ, ಕನ್ನಡಕ್ಕಾಗಿ ಬಾಳಿ ಬದುಕಿದ ಮೇರುನಟ, ಹೆಮ್ಮೆಯ ಕನ್ನಡಿಗ. ಇತಿಹಾಸದಲ್ಲಿ ಶ್ರೇಷ್ಠ ನಟರಲ್ಲಿ ಒಬ್ಬರು ಡಾಕ್ಟರ್ ರಾಜ್ಕುಮಾರ್. ಮೆಚ್ಚಿನ ನಾಯಕನ ಹುಟ್ಟುಹಬ್ಬವನ್ನ ನಾಡಿನಾದ್ಯಂತ ರಾಜ್ ಅಭಿಮಾನಿಗಳು ಆಚರಿಸುತ್ತಿದ್ದಾರೆ. ಇಂದು ಕ್ರಿಕೆಟ್ನ ದೇವರು ಸಚಿನ್ ತೆಂಡೂಲ್ಕರ್ ರವರ 50ನೇ ಹುಟ್ಟುಹಬ್ಬ ಆಚರಣೆ. ಸಚಿನ್ ಅಭಿಮಾನಿಗಳು ಮೆಚ್ಚಿನ ಆಟಗಾರನಿಗೆ ವಿಶೇಷವಾಗಿ ಶುಭಾಶಯಗಳನ್ನು ತಿಳಿಸುತ್ತಿದ್ದಾರೆ. ಒಡಿಶಾದ ಪುರಿಯಲ್ಲಿ ಕಲಾವಿದ ಸುದರ್ಶನ್ ಪಟ್ನಾಯಕ್ ಸಮುದ್ರ ದಡದಲ್ಲಿ ಮರಳಿನಲ್ಲಿ ಸಚಿನ್ ತೆಂಡೂಲ್ಕರ್ ಅವರ ಚಿತ್ರ ಬಿಡಿಸಿ ಅದರಲ್ಲೇ 50 ವರ್ಷದ ಹುಟ್ಟುಹಬ್ಬದ ಸಂಕೇತವಾಗಿ 50 ಬ್ಯಾಟ್ಗಳಿಂದ ಅಲಂಕಾರ ಮಾಡಿದ್ದಾರೆ. ವಿಶೇಷ ಕಲೆಯ ಮೂಲಕ ಸಚಿನ್ ತೆಂಡೂಲ್ಕರ್ಗೆ ಹುಟ್ಟುಹಬ್ಬದ ಶುಭಾಶಯವನ್ನು ತಿಳಿಸಿದ್ದಾರೆ. ಅಲ್ಲಿಗೆ ಬಂದಿದ್ದ ಸಾರ್ವಜನಿಕರು ಸಚಿನ್ ಚಿತ್ರ ನೋಡಿ ಸಂತಸ ವ್ಯಕ್ತಪಡಿಸಿದ್ದಾರೆ. ಇನ್ಫ್ರಾ ಮಾರ್ಕೆಟ್ ಅರ್ಪಿಸುವ ವೆದರ್ ರಿಪೋರ್ಟ್ ಅನ್ನು ನೋಡೋಣ. ಇದಿಷ್ಟು ಇವರೆಗಿನ ಪ್ರಮುಖ ಸುದ್ದಿ. ನೋಡ್ತಾ ಈ ನ್ಯೂಸ್ 18 ಜಾಲ ನಮ್ಮದು, ಬಲ ನಿಮ್ಮದು.